ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಲ್ ಹ್ಯಾಪನ್ಸ್ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ಇವಾಗೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾವೆಲ್ಲರೂ ಫ್ಯಾಮಿಲಿ ಎಲ್ಲ ಜೊತೆ ಸೇರಿ ಹೊಲಗಡೆ ಹೋಗ್ತಾ ಇದ್ವಿ. ನಮ್ಮ ತಮ್ಮ ಮತ್ತು ಮಮ್ಮಿ ಆಲ್ರೆಡಿ ಬೈಕ್ ಮೇಲೆ ಕೂತ್ಕೊಂಡು ಹೋಗಿದ್ದಾರೆ ಹೊಲಗಡೆ. ನಾವಿವಾಗ ನಡ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ಸನಿಯನೇ ಇದೆ ಮನೆಯಿಂದ, ಅಷ್ಟೇನು ದೂರಿಲ್ಲ. ನಮ್ಮದೆಲ್ಲ ಸಿಸ್ಟರ್ಸು ವ್ಲಾಗ್ ಮಾಡ್ತಾ ಬರ್ತಾ ಇದ್ದಾರೆ ವಿಡಿಯೋ ಮಾಡಿಕೊಂಡು. ಇಲ್ಲಿ ಕಾಣ್ತಲ್ಲ, ಅದು ನಮ್ಮ ಹೊಲಕ್ಕೆ ಹೋಗುವಾಗಿರೋ ಅಂಥ ಗುಡಿ. ಒಂದು ಹೊಲಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಕಬ್ಬಿನಲ್ಲಿ ಕೂಡ ಸಿಗುತ್ತೆ, ಯಾರಿಗೆ ಬೇಕು ಬಂದು ಕುಡೀರಿ. ಹೊಲಕ್ಕೇನೋ ಹೋಗ್ತಾ ಇದ್ವಿ, ಆದರೆ ರೋಡ್ ಪಾಸ್ ಮಾಡಬೇಕಿತ್ತು. ಕಂಟಿನ್ಯೂಸ್ ಆಗಿ ಬಸ್ಸು, ಜೀಪು, ಕಾರು ಬರ್ತಾನೆ ಇದೆ. ಇದು ಹೊಲಕ್ಕೆ ಹೋಗಬೇಕಾದ್ರೆ ಸೈಡಲ್ಲಿರೋ ಗೋದಾಮ್ ಥರ, ಇಲ್ಲೆಲ್ಲ ಮಾರ್ಕೆಟ್ ಥರ, ಒಂದು ಮಿನಿ ಮಾರ್ಕೆಟ್ ಅಂದ್ಕೊಳ್ಳಿ. ಎಲ್ಲ ಬೆಳೆಗಳೆಲ್ಲ ಬೀಜ ಏನು ಸಿಗುತ್ತಲ್ಲ ಅವೆಲ್ಲ ಅಲ್ಲಿಕ್ಕಿರ್ತಾರೆ. ಹಂಗೆ ಯಾವಾಗ ಬೇಕೋ ಅವರಿಗೀಗ ತಗೊಳ್ತಾರೆ. ಇದೇನೀಗ ಮುಂದೆ ಕಾಣಿಸ್ತಾ ಇದೆ, ಅಲ್ಲೇ ಈ ರೋಡ್ ಪಾಸ್ ಮಾಡಿದ ತಕ್ಷಣ ಎದುರಿಗೆ ಹೋಗಬೇಕಾಗಿರೋ ರೋಡು. ಈ ರೋಡ್ ದಾಟ್ಕೊಂಡು ಹೋದ್ರೇ ಬರೋದು ನಮ್ಮದು ಹೊಲ, ಮುಂದಿರೋದೇ ನಮ್ಮದು ಹೊಲ. ನಾನು ಕೈಯಲ್ಲಿ ನೀರಿನ ಕಳಸಿ ಹಿಡ್ಕೊಂಡು ಬೇರೆ ಹೊಲಕ್ಕೆ ಬರ್ತಾಯಿದ್ದೆ. ಇಲ್ಲ ಆಲ್ರೆಡಿ ಬರ್ತಾಯಿದ್ವಿ. ಬರೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ತಮ್ಮ ಮಮ್ಮಿ ಎಲ್ಲ ಹೊಲಕ್ಕೆ ಬಂದುಬಿಟ್ಟಿದ್ದಾರೆ. ಬೈಕ್ ಅಂತೂ ಕಾಣ್ತಾ ಇದೆ. ಅಲ್ಲೇ ಮುಂದ್ಗಡೆನೇ ನಿಂತಿರೋದು ನಮ್ಮ ತಮ್ಮ, ಶೆಡ್ಡಿನ ಎದುರುಗಡೆನೇ. ಇದೇ ನೋಡಿ ಗೈಸ್ ನಮ್ಮ ಹೊಲ. ಹೋಗ್ತಾ ಇದ್ವಿ, ಇನ್ನೂ ನಾವು ಪಾಸೇ ಮಾಡಿಲ್ಲ. ನಮ್ಮ ತಂಗಿ ವಿಡಿಯೋ ಮಾಡ್ತಾವಳೆ, ನನ್ನ ಮಗ ಕೂಡ ಬರ್ತಾವನೆ ನಮ್ಮ ಜೊತೆ. ಒಳಗಡೆ ಏನೋ ಬಂದುಬಿಟ್ವಿ ಹೊಲದ್ದು. ಇದೇನಿಲ್ಲಿ ಕಾಣ್ತಾ ಇದೆ, ಝೂಮ್ ಮಾಡಿ, ಇದು ದಾಸವಾಳವಿನ ಗಿಡ. ಅಲ್ಲೇ ದಾಸವಾಳ ತುಂಬ ಚೆನ್ನಾಗಿ ಬರುತ್ತೆ, ದಟ್ಟ ದಾಸವಾಳ ಹತ್ತುತ್ತೆ. ಆ್ಯಕ್ಚುಲಿ ಅಲ್ಲಿಂದನೇ ಇರೋದು ರೋಡು. ನಾವು ಬೇಕಾದರೆ ಸೆಂಟ್ರಲ್ಲಿಂದ ಹೋಗ್ತಾಯಿದ್ವಿ ಶಾರ್ಟ್ ಕಟ್ ಮಾಡಿಕೊಂಡು. ಹಂಗಾಗಿ ಸುತ್ತ ಹಾಕ್ಕೊಂಡು ಹೋಗೋ ಬದಲು ಬೆಳೆ ಎಲ್ಲ ತೊಳ್ಕೊಂಡು ಹೋಗ್ತಾಯಿದ್ವಿ. ಇದೆಲ್ಲ ಕಾಲಲ್ಲಿ ಹಾಕಿರೋದು ಮೆಂತ್ಯ ಸೊಪ್ಪು. ಇನ್ನೂ ಇವಾಗಷ್ಟೇ ಹಾಕಿರೋದು ಅನಿಸುತ್ತೆ, ಒಂದು 10 days 15 days ಆಯಿತು. ಇನ್ನೂ ಬರ್ತಾ ಇದೆ ಮೆಂತ್ಯ ಸೊಪ್ಪು. ಇನ್ನೂ ಏನೇನೋ ಇದೆ, ಪಾಲಕ್ಕೆಲ್ಲ ಇದೆ ಇಲ್ಲಿ, ಕಡ್ಡಿ ಪಲ್ಯ ಎಲ್ಲ ಇದೆ. ಹೋಗಬೇಕಾದ್ರೆ ಇದು ನಮ್ಮ ಬಾವಿ. ಏನೋ ಜಾಸ್ತಿ ಇದರಲ್ಲೆಲ್ಲ ನೀರೆಲ್ಲ ಕುಡಿಯೋಕೆ ಹೋಗಲ್ಲ, ಸುಮ್ಮನೆ ಹೊಲಕ್ಕೆ ಬೆಳೆಗೆ ಬಿಡೋದಷ್ಟೇ ಈ ಬಾವಿಯಲ್ಲಿ ನೀರು. ಇದು ಎದುರುಗಡೆ ಏನು ಕಾಣ್ತಾ ಇದೆ, ಇದು ಶೆಡ್ಡು. ನಮ್ಮದು ಹೊಲದಲ್ಲಿ ಇರೋದು ಇದು ಶೆಡ್ಡು. ಇದು ಕೂಡ ರೀಸೆಂಟಾಗೆ ಕಟ್ಟಿರೋದು, ಮೊದಲೆಲ್ಲ ಬೇರೆದಿತ್ತು. ಇದು ಬಂದು ನಮ್ಮ ಟೆಂಟು. ಏನಿದ್ರು ನಾವಿಲ್ಲಿ ಕೂತ್ಕೊಳ್ಳೋದೀಗ ಇದೇ ಹುಣಸೆ ಮರದ ಕೆಳಗಡೆನೆ. ಮೊದಲೆಲ್ಲ ತುಂಬ ಗಿಡ ಇತ್ತು, ಇವಾಗೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಇವಾಗಿರೋದು ಇದು ಒಂದೇ ಗಿಡ. ಇದ್ರ ಕೆಳಗೆ ಕೂತ್ಕೊಂಡು ನಾನು ನಮ್ಮ ತಮ್ಮ ಎಲ್ಲ ತಲೆ ಹರಟೆ ಮಾಡ್ಕೊಂಡು ಮಾತಾಡ್ಕೊಂಡು ಕುಂತಿದ್ದೀವಿ. ಅವನು ಯಾವಾಗ ಬೇಕಾದರೂ ಅವ್ನು ಬರೀ ನನ್ನ ಕಾಲು ಎಳೆಯೋದೇ ಅವ್ನ ಕೆಲಸ. ಏನು ಮಾಡ್ತಾ ಇದ್ರು ಕೂತ್ಕೊಂಡ್ರು. ಅವನು ಇವಾಗಷ್ಟೇ ಬಂದಿರೋದು ಊರಿಂದ. ಹಾಗೆ ಬರುವಾಗ ಅವನೇ ತೊಗೊಂಡು ಬಂದಿದ್ದು ತಿನ್ನೋಕ್ಕೆ. ತಿಂತಾಯಿದ್ವಿ. ಅವನೇನೋ ಬರೀ ಕಾಲು ಎಳ್ಕೊಂಡು ಕೂತ್ಕೊಳ್ತಾನೆ. ಆ್ಯಕ್ಚುಲಿ ಇವಾಗ ಜಗಳ ಆಡ್ತಾ ಇರೋದು ಒಂದೇ ರೀಸನ್, ಯಾರ ಫೋನ್ ಕ್ಲಿಯರಿಟಿ ಇದೆ, ಯಾರ ಕ್ಯಾಮ್ರಾ ಕ್ಲಿಯರಿಟಿ ಇದೆ ಅಂತ. ಅವನು ಝೂಮ್ ಮಾಡಿ ಅವನ ಫೋನಲ್ಲಿ ತೋರಿಸ್ತಿದ್ದಾನೆ, ನಾನು ನನ್ನ ಫೋನಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾರ ಫೋನ್ ಕ್ಲಿಯರಿಟಿ ಇದೆ ಅಂತ. ಇದೇ ಇಲ್ಲಿ ಆಗ್ತಾ ಇರೋ ಜಗಳ. ಈಗ ಒಂದು ರೌಂಡ್ ಹೊಲಕ್ಕೆ ಸುಮ್ಮನೆ ಸುತ್ತಾಕೋಕೆ ಹೋದ್ವಿ. ಇದೇನಿದೆ, ನೆರಳೆ ಮರದ ಕೆಳಗಿರೋ. ಹೌದು, ಅವಾಗೆಲ್ಲ ನಮ್ಮ ಹತ್ರ ಎಮ್ಮೆ ಆಕಳೆಲ್ಲ ಜಾಸ್ತಿ ಇರ್ತಾಯಿತ್ತು. ಅದಕ್ಕೆ ಸುಮ್ಮನೆ ನೀರು ಕುಡಿಯೋಕ್ಕಂತ ಇಕ್ಕಿದ್ದು. ಇವಾಗ ಏನೂ ಇಲ್ಲ, ಇವಾಗ ಸದ್ಯಕ್ಕೆಲ್ಲ ಜಾಸ್ತಿ ಏನೂ ಕಟ್ಟೇ ಇಲ್ಲ. ಇವಾಗೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಇದೇನಿದೆ, ಜೋಳ ಹಾಕಿರೋದು. ಮೆಕ್ಕೆಜೋಳ ಅಲ್ಲ, ಬರೀ ಜೋಳ. ನಮ್ಮ ಕಡೆ ರೊಟ್ಟಿ ಊಟ ಮಾಡ್ತೀವಲ್ಲ ಜಾಸ್ತಿ, ಆ ಜೋಳ ಹಾಕಿರೋದು. ಇನ್ನೂ ಇದು ದೊಡ್ಡದಾಗುತ್ತೆ. ಎಳ್ಮಸಿ ಟೈಮಲ್ಲಿ ಫುಲ್ ಚೆನ್ನಾಗಿ ಬಂದಿರುತ್ತೆ ಆವಾಗ. ಇವಾಗೇನು ಇಷ್ಟೇ. ಇದು ಮರ ಕೂಡ ತುಂಬ ಚಿಕ್ಕದಿತ್ತು, ಇವಾಗ ದೊಡ್ಡದಾಗಿಬಿಟ್ಟೈತೆ. ಇಲ್ಲೆಲ್ಲ ನಮ್ಮದು ಅಕ್ಕ ನಮ್ಮಮ್ಮ ಎಲ್ಲ ಏನೋ ಡಿಸ್ಕಷನ್ ಮಾಡ್ತಾವ್ರೆ. ಗೈಸ್, ನಮ್ಮದು ಇನ್ನೊಂದು ವ್ಲಾಗ್ ಇತ್ತಲ್ಲ, ನಮ್ಮ ತೋಟ ಅಂತಂದು, ಆ ವ್ಲಾಗಲ್ಲಿ ಹೇಳಿದ್ದು ನೋಡಿ ನಾವು ನಂದಿಪಾದ ಹೂ ಅಂತ. ಇದು ಫುಲ್ಲು ಬೇರೆ ತುಂಬ ಇದೆ, ಹೂ ಬಿಟ್ಕೊಂಡ್ಬಿಟ್ಟಿದೆ. ವೈಟ್ ಕಲರು, ಬ್ಲೂ ಕಲರು ಎರಡೂ ಇದೆ. ನಮ್ಮನೇಲಿ ಜಾಸ್ತಿ ಬ್ಲೂ ಇರೋದು, ಇಲ್ಲಿರೋದು ಫುಲ್ ವೈಟ್ ನಂದಿಪಾದ ಹೂವು. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಹೂವು, ಬಳ್ಳಿ ಎಲ್ಲ ದೇವ್ರಿಗೆ ಫೇವ್ರೇಟು. ಇದೇನು ಎದುರುಗಡೆ ಕಾಣ್ತಾ ಇದೆ, ಇದು ಕೂಡ ನಮ್ಮದೇ ಹೊಲ ಇತ್ತು. ಇವಾಗ ರೀಸೆಂಟಲ್ಲೇ ಅದು ಮಾರಿಬಿಟ್ಟಿದ್ದಾರೆ. ತುಂಬ ದಿನ ಆದಮೇಲೆ ಹೊಲಕ್ಕೆ ಬರ್ತಾಯಿದ್ವಿ. ಇವಾಗಿದು ಎಲ್ಲ ಜೋಳ ಹಾಕಿದ್ದಾರೆ. ಇನ್ನು ಜೋಳ ಬೆಳೆಯೋಕ್ಕಿನ್ನ ಎಳ್ಮಸಿ ಟೈಮಲ್ಲಿ ಬರ್ತದೇನಪ್ಪ. ಇದು ನೆರಳೆ ಹಣ್ಣು ಏನು ಹೇಳ್ತೀರ ನೀವು? ನೆರಳೆಕಾಯಿ ಅಂತೀವಿ ನಾವಂತೂ. ಆ ಗಿಡ ತುಂಬ ಚಿಕ್ಕದಿತ್ತು ಅವಾಗ. ಇವಾಗ ನೋಡಿದರೆ ಇಷ್ಟು ದೊಡ್ಡದಾಗ್ಬಿಟ್ಟೈತೆ.
ಇದು ಸುಮ್ಮನೆ ಎಲ್ಲೇ ಹಸು ಇರ್ತಾವಲ್ಲ ಅದಕ್ಕೆ ಏನಾದರೂ ಕುಡಿಯೋಕೆ ನೀರಂತ ಕಟ್ಟಿರೋದು. ಇದು ನಮ್ಮ ತಾತ ಅಜ್ಜಿದೆಲ್ಲ ಸಮಾಧಿ ಇದೆ. ಇವಾಗ ರೀಸೆಂಟಾಗಿ ಆ್ಯಕ್ಚುಲಿ ಅದು ಮೊದಲಿರೋ ಹೊಲದಲ್ಲಿ ಇದ್ದಿದ್ದು, ಇವಾಗ ಇಲ್ಲಿ ಕಟ್ಟಿದ್ದು. ಎಲ್ಲರೂ ಸುಮ್ಮನೆ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ, ನಮಸ್ಕಾರ ಎಲ್ಲ ಮಾಡ್ಕೊಂಡು. ನನ್ನ ಮಗ ಫಸ್ಟ್ ಟೈಮ್ ಬಂದಿರೋದು ಹೊಲ ನೋಡೋಕ್ಕೆ, ಅವನಂತೂ ಇದು ನೋಡೇ ಇಲ್ಲ ಸಮಾಧಿ. ಇದು ಕೂಡ ರೀಸೆಂಟಾಗಿ ಕಟ್ಟಿರೋದು. ಎಲ್ಲ ನಮಸ್ಕಾರ ಮಾಡ್ಕೊಂಡ್ವಿ. ಇಲ್ಲಿ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ನಡೀರಿ ಅಂತ ಊಟ ಮಾಡೋಕ್ಕೆ ಹೋದ್ವಿ. ಆ್ಯಕ್ಚುಲಿ ನಾವು ಮೇನಾಗಿ ಬಂದಿರೋದೇ ಊಟ ಮಾಡೋಕ್ಕೆ ಹೊಲಕ್ಕೆ. ಎಲ್ಲ ಊಟ, ಖಾರ, ರೊಟ್ಟಿ, ಎಲ್ಲ ಚಟ್ನಿ ಎಲ್ಲ ತೊಗೊಂಡು ಬಂದಿದ್ವಿ. ಹೊಲದಲ್ಲಿ ಊಟ ಮಾಡೋಕ್ಕೆ ಒಂಥರ ಮಜಾ ಅಲ್ವಾ ಗೈಸ್. ಊಟ ಏನೋ ಮಾಡೋಕ್ಕೆ ಬಂದ್ವಿ, ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಇಲ್ಲೂ ಕೂಡ ತಮಾಷೆ, ಎಲ್ಲರೂ ಫುಲ್ ನಗಾಡ್ಕೊಂಡು ಮಾತಾಡಿಕೊಂಡು ಮಸ್ತ್ ಊಟ ಮಾಡಿದ್ವಿ. ಊಟ ಅಂತೂ ಹೊಲದಲ್ಲಿ ಮನೆಗಿಂತ ಟೇಸ್ಟಾಗಿರುತ್ತೆ. ಏನೋ ಒಂಥರ ಗಾಳಿ ಫುಲ್ ಟೇಸ್ಟಿಯಾಗಿರುತ್ತೆ. ನಮ್ಮಮ್ಮ ಎಲ್ರಿಗೂ ಬಡಿಸ್ತವ್ರೆ. ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಮಾತ್ರ ಸ್ಪೂನೇನು ತಂದಿರಲಿಲ್ಲ ನಾವು, ಎಲ್ಲ ಕೈಯಿಂದ ಬಡಿಸ್ತಾವಳೆ ನಮ್ಮಮ್ಮ. ಅದು ಕೂಡ ಒಂಥರ ಹೆಂಗಂದ್ರೆ ಹೊಲದಲ್ಲಿ ಇದೇ ರೀತಿ ಊಟ ಮಾಡೋದು ಯಾವಾಗಲೂ ಕೂಡ. ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಈ ರೆಡ್ ಟೊಮೆಟೊ ಚಟ್ನಿ ನಾನೇ ಮಾಡಿದ್ದು, ಮಿಕ್ಕಿದೆಲ್ಲ ನಮ್ಮಮ್ಮ ಮಾಡಿದ್ದು. ಊಟ ಏನೋ ಮಾಡೋಕ್ಕೋತಿದ್ದು. ನಮ್ಮ ತಮ್ಮ ಬೇರೆ ಅವಾಗೇ ಬಂದಿದ್ನಲ್ಲ, ಮಿರ್ಚಿ ಭಜ ಕೂಡ ತೊಗೊಂಡು ಬಂದಿದ್ದ ಅವನು. ನನ್ನ ಮಗ ಬೇರೆ ತಿಂತವನೇ ಬಟಾಣಿ ಮಸ್ತಂತೆ. ಇವನು ಬರೀ ಫೋನಲ್ಲಿ ಮಾತಾಡ್ತಾನೆ ಇರ್ತಾನೆ. ಈಗ ನಮ್ಮ ತಂಗಿ ಸ್ವಲ್ಪ ನಮ್ಮ ಅದು ತಿಲ್ಲತಿದ್ದಾನೆ. ನೆಕ್ಸ್ಟ್ ನಮ್ಮ ಅಕ್ಕ ಊಟ ಮಾಡುತ್ತಾಳೆ. ಈಗ ಇಲ್ಲೊಬ್ಬ ಏಕ ಫೋನ ಮಾತಾಡ್ತಾನೆ ಅವನಳಿ. ನಮ್ಮ ಅವು ಪಲ್ಯ ಹಚ್ತಾಳ, ಚಮಚ ಹತ್ತಲ್ಲ ಮಗ. ನಮ್ಮ ಅದ್ದು ಬಟಾಣಿ ತಿಲ್ಲತಿದ್ದಾನೆ, ಬಾಯಲ್ಲಿ ಹಲ್ಲಿಲ್ಲ ಆದರೂ ತಿಲ್ಲತಿದ್ದಾನೆ. ಕಿವ ಚದುರಿಲ್ಲ, ಕಡೆಗೆ ಪೌಡರ್ ಹಚ್ಕೋತಾನೆ. ನೋಡಿದ್ರಲ್ಲ ಕಾಮಿಡಿ. ಊಟ ಏನೋ ಆಯಿತು. ನೀರು ತರೋಕ್ಕೆ ಸುಮ್ಮನೆ ಪಾತ್ರೆ ತೊಳೆಯೋಕ್ಕಂತ ನಮ್ಮ ತಮ್ಮ ಕೆಳಗಡೆ ಹಳ್ಳದಲ್ಲಿ ನೀರು ತರಕ್ಕೆ ಹೋಗ್ತಾ ಇದ್ದಾನೆ. ಅಷ್ಟರಲ್ಲಿ ಅಲ್ಲಿ ಫುಲ್ ದೊಡ್ಡ ಏಡಿ, ಇಷ್ಟು ದೊಡ್ಡದಿತ್ತಂತೀರ, ಫುಲ್ ದೊಡ್ಡದಿತ್ತು. ಅಲ್ಲಂತೂ ಮೀನುಗಳು ಸಿಕ್ಕಾಪಟ್ಟೆ. ಫುಲ್ ಎಷ್ಟು ಏನಾದರೂ ಸ್ವಲ್ಪ ಅನ್ನ ರೊಟ್ಟಿ ಏನಾದರೂ ಬಿಟ್ಟಿದ್ರೆ ಫುಲ್ ಎಲ್ಲ ಒಂದು 100 ಮೇಲ್ಗಡೆನೇ ಇರುತ್ತೆ. ಅಷ್ಟೊಂದು ಮೀನು ಬರುತ್ತೆ ಅಲ್ಲಿ. ಫುಲ್ ಚೆನ್ನಾಗಿದೆ ನೋಡೋಕ್ಕೆ. ಏಡಿ ನೋಡಿ ಎಷ್ಟು ದೊಡ್ಡದಾಗಿದೆ. ಅದಕ್ಕಂತೂ ಟಚ್ ಮಾಡ್ತಾಯಿದ್ರು ಕೂಡ ಅದು ಅಲ್ಗಾಡ್ತಾನೂ ಇರಲಿಲ್ಲ. ಫುಲ್ ಅಲ್ಲೇ ದೊಡ್ಡದಿತ್ತು. ಅದೇನು ಮೀನು ತಿನ್ನತ್ತೋ ಏನು ತಿನ್ನತ್ತಪ್ಪ. ಆಮೇಲೆ ನಮ್ಮ ತಮ್ಮ ಸುಮ್ಮನೆ ಕಟ್ಟಿಗೆಯಿಂದ ಅದಕ್ಕೆ ಅಲ್ಗಾಡಿಸ್ಬಿಟ್ಟ. ಅವಾಗ ಅದು ಸ್ವಲ್ಪ ಒಳಗಡೆ ನೀರು ಒಳಗಡೆನೆ ಜಾರ್ಕೊಂಡು ಹೋಗ್ಬಿಡ್ತು. ನನ್ನ ಮಗನಿಗೆ ನಿದ್ದೆ ಬರ್ತಾಯಿದೆ. ಫುಲ್ಲು ಏನೋ ಜುಗಾಡು ಮಾಡಿಬಿಟ್ಟು ಅಲ್ಲೇ ಒಂದು ಸೀರೆ ಇತ್ತು, ಅದನ್ನು ಕಟ್ಟಿಬಿಟ್ಟು ಅಲ್ಲೇ ತೂಗಿದ್ವಿ. ಹಾಗೆ ಮಲ್ಕೊಂಡ್ಬಿಟ್ಟು ನಮ್ಮ ತಮ್ಮ ಕಬ್ಬು ಬಾಳೆಹಣ್ಣು ಎಲ್ಲ ಕಡ್ಕೊಂಡು ಬರ್ತಾವನೆ ತಿನ್ನೋಕ್ಕೆ. ಈಗೆಲ್ಲ ನಾವೆಲ್ಲ ಕುತ್ಕೊಂಡು ಕಬ್ಬು ತಿಂತೀವಿ. ಊಟ ಏನೋ ಆಯಿತು. ಈಗ ಕಬ್ಬಿನ ಟೈಮು. ಊಟ ಫುಲ್ 2-3 ಅವರು. ಅದಾದಮೇಲೆ ಸ್ವಲ್ಪ ನಾನು ನಮ್ಮ ತಮ್ಮ ಎಲ್ಲ ಏನೋ ರೀಲ್ಸ್ ಮಾಡಿಕೊಂಡು, ನಮ್ಮ ತಂಗಿದ್ರ ಜೊತೆ ಎಲ್ಲ ರೀಲ್ಸ್ ಮಾಡಿಕೊಂಡು ಫುಲ್ ಕಾಮಿಡಿ ಮಾಡಿಕೊಂಡು ಮಾತಾಡ್ಕೊತ ಕೂತ್ವಿ ಗೈಸ್. ಫುಲ್ ಇದಾಗಿತ್ತು. ಅದಾದಮೇಲೆ ನಮ್ಮಪ್ಪ ಕೂಡ ಬಂದರು. ಅವರು ಅಲ್ಲೇನೋ ಮೋಟರೆಲ್ಲ ತೆಗಿತಾಯಿದ್ರು. ನಾವೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನೂ ಚಳಿ ಸ್ಟಾರ್ಟ್ ಆಗಿಬಿಡ್ತು 4:15 ಅಷ್ಟೊತ್ತಿಗೆ. ನಡೀರಿ ಮನೆ ಕಡೆ ಅಂತ ಎಲ್ಲ ತಂದಿರೋ ಬುಟ್ಟಿನೆಲ್ಲ ಹೊತ್ಕೊಂಡು ರಿಟರ್ನ್ ಹೋಗ್ತಾ ಇದ್ವಿ. ನೋಡಿದ್ರಲ್ಲ, ಫುಲ್ ಹೊಲದಲ್ಲಿ ಬಂದರೆ ಏನೋ ಫುಲ್ ಮನಸ್ಸು ಬರುತ್ತೆ. ಕಾಮಿಡಿ ಎಲ್ಲ ಟೈಮ್ ಯಾವಾಗ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ರಿಟರ್ನ್ ಬ್ಯಾಕ್ ಟು ಹೋಮ್ ಅಂತ ಹೋಗ್ತಾ ಇದ್ವಿ. ಆವಾಗ ನಮ್ಮ ತಂಗಿ ಸ್ವಲ್ಪ ವೀಡಿಯೋ ಸೆಲ್ಫಿ ಫೋಟೋನೂ ತಗೊಳ್ಳಿಲ್ಲ ಅಂತ ಫೋಟೋ ಎಲ್ಲ ತಗೊಂಡು ಫುಲ್ ನಗಾಡ್ತಾ ಹೋಗ್ತಾಯಿದ್ವಿ ಮನೆ ಕಡೆ. ನಾವಲ್ಲಿ ಇರ್ತಾಯಿದ್ವಿ. ಊಟ ಫುಲ್ ಆಗಿದ್ದು, ಮುದ್ದೆ ಕೂಡ ಆಯಿತು ಸ್ವಲ್ಪ. ಆವಾಗ ಕಾಲೇ ಹೋಗ್ತಾ ಇರಲಿಲ್ಲ. ಮುಂದಕ್ಕೆ ಹೋಗ್ಬೇಕಂದ್ರೆ ಫುಲ್ ಸುಸ್ತಾಗ್ತಾಯಿತ್ತು. ಇನ್ನೂ ಸ್ವಲ್ಪ ಇರಬೇಕು ಅಂತ ಇತ್ತು, ಆದರೆ ಚಳಿ ಸ್ಟಾರ್ಟ್ ಆಗೋಯ್ತು. ಇನ್ನೂ ಮಗು ಬೇರೆ ಇದೆ, ಚಳಿ ಆಗುತ್ತೆ ಅಂತ ನಡ್ರಿ ಮನೆ ಕಡೆ ಅಂತ ನಮ್ಮಮ್ಮ ಓಡಿಸ್ಕೊಂಡು ಬರ್ತಾಯಿದ್ದಾರೆ ಎಲ್ರಿಗೂ. ನೋಡಿ ನನ್ನ ಮಗ ಗೈಸ್, ಅವನದಂತೂ ಫುಲ್ ನಿದ್ದೆ ಆಯಿತು.
2-3 ಅವರ್ ಮಲ್ಕೊಂಡ ಹೊಲದಲ್ಲಿ ಜೋಳಿಗೆ ಕಟ್ಟಿದ್ದಕ್ಕೋಸ್ಕರ. ಎಲ್ಲ ಬಿಟ್ಟು ಎತ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಇದು ನಮ್ಮ ಮನೆಗೆ ಬರೋ ಶಾರ್ಟ್ ಕಟ್ ರೋಡ್. ಇಲ್ಲಾಂದರೆ ಫುಲ್ ರೌಂಡ್ ಹಾಕ್ಕೊಂಡು ಬರಬೇಕು. ಇದಾಗಿತ್ತು ನನ್ನ ವ್ಲಾಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಇದೇ ರೀತಿ.